ಈಗ ಸಬಲ ಅಂತ ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ. ವಿ ಡಿಡ್ ದಿಸ್ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್ ಅಕ್ರಾಸ್ ದ ಕರ್ನಾಟಕ ಸ್ಟೇಟ್, ಬಳ್ಳಾರಿ, ಗುಲ್ಬರ್ಗ, ಇಲ್ಲೆಲ್ಲ ಅಂತೂ ತುಂಬ ಮುಖ್ಯ ಆಗ್ತಾ ಇದೆ. ಬ್ಯಾಂಗ್ಳೂರು ಸಿಟಿನ ನಾವು ನೋಡಿಬಿಟ್ಟು ವಿಮೆನ್ ಆಲ್ ಆರ್ ಎಂಪವರ್ಡ್, ದೇ ಆರ್ ಇಂಡಿಪೆಂಡೆಂಟ್ ಅಂತ ಮಾತಾಡೋಕ್ಕಾಗಲ್ಲ. ಹಳ್ಳಿಗಳಿಗೆ ಹೋದಾಗ, ಇಂಥ ಸಿಟೀಸಲ್ಲೆಲ್ಲ, ಇಂಥ ಕಡೆ ಬಳ್ಳಾರಿ, ಗುಲ್ಬರ್ಗ ಅಂಥ ಕಡೆ ಎಲ್ಲ ಹೋದಾಗ ಆ್ಯಕ್ಚುಲಿ ನೀವೇನು ಹೇಳಿದ್ರಲ್ಲ ಅದು ತುಂಬ ಹೆಚ್ಚಿದೆ. 16ನೇ ವರ್ಷ ಅಂತ ಆ ಮಗು ಬಂದು ಒಂದು ಕೋರ್ಸ್ ಮಾಡ್ತಾ ಇದೆ, ಬ್ಯೂಟಿಷಿಯನ್ ಕೋರ್ಸು ಜಾಯ್ನ್ ಆಗಿದೆ. ಮೇಡಮ್ ನಾನು ಮೋಸ್ಟ್ಲಿ ತಿಂಗಳು ಬರ್ಬೋದು ಅಷ್ಟೇ, ಆಮೇಲೆ ನಂಗೆ ಬರೋಕ್ಕಾಗಲ್ಲ. ಅಂದರೆ ಯಾಕಮ್ಮ ಅಂತ ಕೇಳಿದ್ರೆ, ನನಗೆ ಮದುವೆ ಮಾಡ್ತಾ ಇದ್ದಾರೆ. 16 ಇಯರ್ಸು ಮಗುಗೆ ಏನಕ್ಕೆ ಮದುವೆ ಮಾಡ್ತಾ ಇದ್ದಾರಾ? ಫಸ್ಟ್ ತನ್ನ ಕಾಲ ಮೇಲೆ ನಿಲ್ಲೋದಕ್ಕೂ, ತಾನು ನಿಂತ್ಕೊಳೋದಕ್ಕೂ, ಅರ್ಥ ಮಾಡ್ಕೊಳೋದಕ್ಕೂ ಬಿಡಲ್ಲ. ನಾನು ಅಷ್ಟು ದೂರ ಗುಲ್ಬರ್ಗಾವ್ರಿಗೂ ಹೋಗೋದಿಲ್ಲ. ಇಲ್ಲಿರೋ ಹೊಸಕೋಟೆಯಲ್ಲಿ ಐ ಹ್ಯಾವ್ ಸೀನ್ ಚಿಲ್ಡ್ರನ್ ಲೈಕ್ ದಿಸ್. ಇನ್ನು 16 ವರ್ಷ 17 ವರ್ಷ ಏನೂ ಇಲ್ಲ, ಮನೇಲಿರಬೇಕು, ಮದುವೆ ಮಾಡಿ ಕೊಡ್ತೀವಿ, ಹೋಗಬೇಕು ಅಂತ, ವಿಚ್ ಈಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಮಕ್ಕಳಿಗೆ, ಹೆಣ್ಣು ಮಕ್ಕಳಾದ್ರೂ ಅವ್ರಿಗೆ ಓದಿಸ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಹಾಗೆ ಮಾಡಬೇಕು. ಅದನ್ನು ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಷ್ಟು ದಿನದಿಂದ ಪೇರೆಂಟ್ಸ್ ಮಾಡಬೇಕು ಅಂತ ನಾವು ಹೇಳ್ತಿದ್ದೀರಾ. ಐ ಥಿಂಕ್ ದ ಅದರ್ ವೇ. ಒನ್ಸ್ ಯು ರೀಚ್, ಇವಾಗ ನಮಗೆಲ್ಲ ಅರ್ಥ ಆಗುತ್ತೆ, ಒಂದು 12-13 ಇಯರ್ಸಿಗೆ ಬಂದಾಗ, ಐ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ವಿಮೆನ್. ಐ ಶುಡ್ ಡಿಸೈಡ್, ಐ ವಾಂಟ್ ದಿಸ್. ನನಗೆ ಗೊತ್ತಿರಬೇಕು. ಆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರೋದು ನಮ್ಮಿಂದನೇ ಬರುತ್ತೆ. ನಾವು ಅವ್ರಿಗೆ ನಮ್ಮ ಚಾಯ್ಸು, ನಾವು ನಿಲ್ಬೇಕು. ಹೌದು, ಸೊ ವಿಪರ್ಯಾಸ ನೋಡಿ. ಒಂದು ಬಟ್ಟೆ ತಗೊಬೇಕಂದ್ರೆ ಆ ಕಲರ್ ಚೂಸ್ ಮಾಡೋದು ಆ ಹೆಣ್ಣೆ, ಯಾವ ಲಿಪ್ಸ್ಟಿಕ್ ಬೇಕಂದ್ರೆ ನನಗೆ ಬೇಕಂತ ಅದನ್ನೆಲ್ಲ ನಮಗೆ ನಾವು ಚಾಯ್ಸ್ ಮಾಡ್ಕೋಬೇಕಾದಾಗ, ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸು ಮದುವೆ ಇನ್ಯಾರು ಡಿಸೈಡ್ ಮಾಡ್ತಾರೆ, ಕೆಲಸ ಎಲ್ಲಿ ಯಾವ ಕೋರ್ಸ್ ತಗೋಬೇಕು ಇನ್ಯಾರು ಡಿಸೈಡ್ ಮಾಡ್ತಾರೆ. ಐ ಥಿಂಕ್ ಇಟ್ ಇಸ್ ಅ ವೇಕಪ್ ಕಾಲ್ ಫಾರ್ ವಿಮೆನ್ ಹೂ ನೀಡ್ ದಿಸ್. You lead your life, you control your life, you make the right choices. And ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಅವಾಗ ಏನಾಗುತ್ತೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು ಬೇಕೇ ಬೇಕು ಅಂದಾಗ ನಿನ್ನ ಕೆರಿಯರ್ ನೀನು ಸೆಟ್ ಮಾಡ್ಕೊಳ್ಳೇಬೇಕು. ಕೆರಿಯರ್ನ ನೀನು ಡಿಸೈಡ್ ಮಾಡಬೇಕು, ನಿನಗೇನು ಬೇಕು ಅಂತ. ಸೊ ಕನ್ವಿನ್ಸ್ ದ ಪೇರೆಂಟ್ಸ್. ಅವ್ರು ಗೊತ್ತಿಲ್ದಿರ ಇರ್ಬೋದು, ಬಿಕಾಸ್ ಅವರು ಬೆಳೆದು ಬಂದ ವಾತಾವರಣ ಅದೆಲ್ಲ ಡಿಫ್ರೆಂಟ್. ಅವ್ರು ತಪ್ಪಲ್ಲ, ಅವ್ರು ಹೆಣ್ಮಗು ಆಗಿದೆಯಾ, ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಇಟ್ ಈಸ್ ನಾಟ್ ದೇರ್ ಮಿಸ್ಟೇಕ್. ಬಟ್ ಇಟ್ ಈಸ್ ಯು ಶುಡ್ ಕನ್ವಿನ್ಸ್ ದೆಮ್. ಅವ್ರು ಕೂತ್ಕೊಳ್ಳಿ, ಮಾತಾಡಿ, ಕನ್ವಿನ್ಸಿಂಗ್ ಆಗಿ ಹೇಳಿ, ಇದು ತುಂಬ ಮುಖ್ಯ ಇದೆ, ನನಗೆ ಇದನ್ನು ಮಾಡಿ ನಾನು ಮದುವೆ ಆಗ್ತೀನಿ, ನನ್ನ ಕಾಲ ಮೇಲೆ ನಾನು ಫಸ್ಟ್ ನಿಲ್ತೀನಿ ಅನ್ನೋಂಥದ್ದು ಕನ್ವಿನ್ಸ್ ಮಾಡಿದ್ರೆ ಯಾವ ತಂದೆ ತಾಯಿ ಆದ್ರೂ ಒಪ್ಕೊತಾರೆ. ಈ ಕಡೆ ಬಿಗಿನಿಂಗಲ್ಲಿ ಇರುತ್ತೆ, ಬಟ್ ಯು ಶುಡ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ನಾನು ಅದನ್ನು ಹೇಳ್ತಿದ್ದೀನಿ. So you're saying teenage is most important? ವೆರಿ 16 ಇಂಪಾರ್ಟೆಂಟ್. to 20, 21, 22? ಹೌದು. ಈಗ 2021 ಗೈಡೆನ್ಸ್ ಬೇಕು. ಇವಾಗ ಅವರು 10th ಹೋದಾಗಿಂದ ನನಗೆ ಹೇಳೋದು ಅಷ್ಟು 2022 ಅಲ್ಲ. ಐ ಥಿಂಕ್ ಈಗ ಮಕ್ಕಳು, ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ದ ಚಿಲ್ಡ್ರನ್. ದೇ ಹ್ಯಾವ್ ದ ಕ್ವೆಶ್ಚನಿಂಗ್ ಸ್ಕಿಲ್ಸ್. ತಪ್ಪು ಸರಿಗಳನ್ನ ಕರೆಕ್ಟಾಗಿ ಹೇಳ್ತಾರೆ. ನಾವೇ ಮಾಡಿದ್ರೇನು ದೇ ಐಡೆಂಟಿಫೈ ದ್ಯಾಟ್. ಆ ಥರ ನಿನಗೆ ಮಾಡೋದಕ್ಕೆ ಬರ್ತಾ ಇದೆ ಅಂದಮೇಲೆ 13 ಅಷ್ಟೇ, SSLC 13-14 ಇಯರ್ಸ್ಗೆ 10th ಇರುತ್ತೆ. ಆ ಟೈಮಲ್ಲಿ ವಿ ಹ್ಯಾವ್ ಟು ಗೈಡ್ ದೆಮ್ ಪ್ರಾಪರ್ಲಿ. ನಿನ್ಗೇನು ಬೇಕು ಮಾತಾಡಬೇಕು, ಅವ್ರ ಹತ್ರ ಕಾನ್ವರ್ಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮಾತಾಡಿ ತಿಳ್ಕೊಂಡು ಅವ್ರಿಗೆ ಗೈಡ್ ಮಾಡಿದ್ರೆ ದೇ ವಿಲ್ ಡೂ ವಂಡರ್ಸ್. ಅಕಾರ್ಡಿಂಗ್ ಟು ಯು, ಯಾವೆಲ್ಲ ಸ್ಕಿಲ್ಸ್ ಇಸ್ ಗೋನ್ ಬಿ ವೆರಿ ವ್ಯಾಲ್ಯೂಬಲ್ ಫಾರ್ ಅ ವುಮನ್? ಒಂದು ಹೆಣ್ಣನ್ನ ಮನಸ್ಸಲ್ಲಿ ಇಟ್ಕೊಂಡು ಅವಳು ಯಾವ್ಯಾವುದು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕು ಟು ಸ್ಟೇ ರಿಲೆವೆಂಟ್, ಟು ಸ್ಟೇ ಇಂಡಿಪೆಂಡೆಂಟ್ ದ ನೆಕ್ಸ್ಟ್ 10 years? ಎಸ್, ನನ್ನ ಅಬ್ಸರ್ವೇಷನಲ್ಲಿ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಇಸ್ ವಾಟ್ ಯು ವಾಂಟ್. ಕ್ಲಾರಿಟಿ, ನನಗೆ ಏನು ಬೇಕಂತ. ದಟ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಗೆಟ್ ಕ್ಲಾರಿಟಿ? ಕ್ಲಾರಿಟಿ, ಯು ಹ್ಯಾವ್ ಟು ಥಿಂಕ್, ಯು ಹ್ಯಾವ್ ಟು ಮೇಕ್ ಎ ನೋಟ್. ಓಕೆ, ನನಗೆ ಇದು ಇಂಟ್ರೆಸ್ಟ್ ಇದೆ, ಈ ಫೀಲ್ಡಲ್ಲಿ ನನಗೆ ಓದೋವಾಗ ಆಸಕ್ತಿ ಅನಿಸುತ್ತೆ. ರೀಡ್, ಎಲ್ಲ ಕೈಯಲ್ಲಿದೆ. ಯಾವುದೋ ರೀಲ್ಸ್ ನೋಡೋಕ್ಕೆ ಬದಲು ನಾವು ಇದನ್ನು ಮಾಡಬೇಕು ಅಂತ ನಾನು ಹೇಳೋದು. ರೀಲ್ಸ್ ನೋಡಿದಾಗ ಟೈಮ್ ಪಾಸ್ ಆಗುತ್ತೆ ಅಷ್ಟೇ, ವಿ ವೋಂಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್. ಬಟ್ ಎಂಟರ್ಟೈನ್ಮೆಂಟ್ಗೆ ಯಾವಾಗಲೂ ಒಂದ್ಸಲ ನೋಡೋದು ತಪ್ಪೇನಿಲ್ಲ, ಬಟ್ ನಾಟ್ ದ ಥ್ರೂ ಔಟ್ ದ ಡೇ. ಅದಕ್ಕೆ ಬದಲು ಕೂತ್ಕೊಂಡು ಯು ಡೂ ದ ರಿಸರ್ಚ್. ದಿಸ್ ಜನ್ರೇಷನ್ ಈಸ್ ಸೋ ಬ್ಲೆಸ್ಡ್, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ಹ್ಯಾಂಡ್. ನಮಗಿರಲಿಲ್ಲ ಅದು, ನಮ್ಗೆ ಯಾರೋ ಒಬ್ರು ಹೇಳಬೇಕು. ಇವತ್ತು ಹಂಗಲ್ಲ, ವಿ ಹ್ಯಾವ್ ಎವ್ರಿಥಿಂಗ್ ಆನ್ ಹ್ಯಾಂಡ್. ಸೊ ಅದನ್ನು ನೋಡಿ, ಏನೇನಿದೆ, ಏನು ಪ್ರೋಗ್ರಾಮ್ಸ್ ಇದೆ. ಓಕೆ, ದೇರ್ ಆರ್ ಸೋ ಮೆನಿ ಪೀಪಲ್, ಕೌನ್ಸಿಲರ್ಸ್ ಆರ್ ದೇರ್. ಗೋ ಡಿಸ್ಕಸ್ ವಿತ್ ದೆಮ್. ನಿಮ್ಮ ಕನ್ಫ್ಯೂಷನ್ ಇದೆಯಾ, ಗೋ ಆ್ಯಂಡ್ ಟಾಕ್ ಟು ಐಡೆಂಟಿಫೈ ದ ಪೀಪಲ್. ಯಾರಿದ್ದಾರೆ ನಮ್ಗೆ ಗೈಡ್ ಮಾಡ್ಬೋದು. ನನಗಿಂತ ಕನ್ಫ್ಯೂಷನ್ ಇದೆ ಅಂತ. ಐ ಡಿಡ್ ದ್ಯಾಟ್. ನನಗೆ ಐ ವಾಸ್ ಸೋ ಕನ್ಫ್ಯೂಸ್, ನಾನು ಮುಂದಕ್ಕೆ ಏನು ಓದಬೇಕು ಅಂತ. ದೆನ್ ಐ ವೆಂಟ್ ಆ್ಯಂಡ್ ಸ್ಯಾಟ್ ವಿತ್ ಡಾಕ್ಟರ್ ಅಲಿ ಕೋಚ್ ಅವರು. ಅಲ್ಲೇ ನಾನು ಕೌನ್ಸಿಲಿಂಗ್ ಸೇಲ್ಸ್ ಮಾಡಿದ್ದು. ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಾನು ಮಾತಾಡಿದೆ.
ನನಗೆ ಗೊತ್ತಾಗ್ತಿಲ್ಲ, ನಾನು ಶುಡ್ ಐ ಡೂ B.Ed, ಶುಡ್ ಐ ಡೂ ದಿಸ್, ಶುಡ್ ಐ ಡೂ ದ್ಯಾಟ್ ಅಂದರೆ ಈ ಸೆಡ್ ವೈ ಆರ್ ಯು ಡೂಯಿಂಗ್ B.Ed, ವಾಟ್ ಈಸ್ ಯುವರ್ ಪರ್ಪಸ್, ನಿಮ್ಗೆ ಬೇಕಾಗಿರೋದು ಇಂತಿದೆ, ಸೊ ಯು ಹ್ಯಾವ್ ಟು ಡೂ ದಿಸ್. ಇಟ್ ವಾಸ್ ಈಸಿ ಫಾರ್ ಮೀ ಹಂಗೆ ಮಾತಾಡಿದಾಗ. ಅಂದರೆ ವಿ ನೀಡ್ ಟು, ಆಗೋಕ್ಕೆ ನನಗೆ ಏನು ಸೋಷಿಯಲ್ ಮೀಡಿಯಾದಿರಲಿಲ್ಲ, ನಾನು ತಿಳ್ಕೊಂಡು ಹುಡುಕಿ ಹೋಗಿ ಮಾಡಿರೋದು. ಸೊ ಇವತ್ತಿಗೆ ಇಟ್ ಈಸ್ ವೆರಿ ಈಸಿ. ಯು ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಡಿಸೈಡ್ ದಿಸ್ ಈಸ್ ವೇರ್ ಐ ವಾಂಟೆಡ್ ಟು ಬಿ ಸಕ್ಸಸ್ಫುಲ್. ಓಕೆ, ಅದು ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದಾಗ ದೆನ್ ಯು ಚೆಕ್ ಫಾರ್ ದ ರೋಡ್ ಮ್ಯಾಪ್ ಹಾಕ್ಕೋಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಓಕೆ, ಈ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟ್ ಅಂದರೆ ಐ ಶುಡ್ ಲರ್ನ್ ಮೋರ್ ಅಬೌಟ್ ದಿಸ್. ಅರ್ಥ ಮಾಡ್ಕೋಬೇಕು, ಇದರಲ್ಲಿರೋಂಥದ್ದೆಲ್ಲ ಇದೇನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಐ ಹ್ಯಾವ್ ಎ ಕ್ಲಾರಿಟಿ. ಅದಾದಮೇಲೆ ವಾಟ್ ಹೆಲ್ಪ್ ಐ ನೀಡ್ ಫ್ರಮ್ ಅದರ್ಸ್. ಯಾಕೆಂದರೆ ಎಲ್ಲ ನಾವೇ ಮಾಡೋಕ್ಕಾಗಲ್ಲ, ವಿ ನೀಡ್ ಹೆಲ್ಪ್ ಅಲ್ಲ, ಸಪೋರ್ಟ್ ಬೇಕಾಗುತ್ತೆ. ಇಟ್ ಮೇ ಬಿ ಫೈನಾನ್ಷಿಯಲ್, ಇಟ್ ಮೇ ಬಿ ಸಮಥಿಂಗ್ ಎಲ್ಸ್. ಅದನ್ನು ಮಾಡೋದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಇಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಕ್ಲಾರಿಟಿ, ಕಮ್ಯುನಿಕೇಷನ್. ಅದಾದಮೇಲೆ ಪ್ರೆಸೆಂಟೇಷನ್. ಇವಾಗ ನಾನು ಬಂದು ರಶ್ಮಿ ಅವ್ರ ಹತ್ರ ನನಗಿಂತ ಹೆಲ್ಪ್ ಬೇಕು ಅಂತ ಕೇಳಿದಾಗ ಐ ಶುಡ್ ಬಿ ವೆರಿ ಕ್ಲಿಯರ್. ದಿಸ್ ಇಸ್ ದ ಪರ್ಪಸ್, ದಿಸ್ ಇಸ್ ದ ಕಾಸ್, ಇದಕ್ಕೋಸ್ಕರ ಇದು ಅನ್ನೋಂಥ ಪ್ರೆಸೆಂಟೇಷನ್ ಇದೆಯಲ್ಲ, ದಿಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್ ಫಾರ್ ದ ವಿಮೆನ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಸ್ಪೀಕ್ ಫಾರ್ ಯುವರ್ ಸೆಲ್ಫ್ ಯು ವೋಂಟ್ ಗೆಟ್ ಎನಿಥಿಂಗ್. ಯಾಕೆಂದರೆ ಇವತ್ತಿಗೂ ಇಂಟರ್ವ್ಯೂಗೆ ಬರ್ತಾರೆ ರಶ್ಮಿ ಅವರೇ, ಯು ವೋಂಟ್ ಬಿಲೀವ್, ದೇ ಕಮ್ ವಿತ್ ಹಸ್ಬೆಂಡ್ಸ್, ದೇ ಕಮ್ ವಿತ್ ಮದರ್. ಅವ್ರು ಮಾತಾಡ್ತಾರೆ, ಏನು ಕೆಲಸ ಕೊಡ್ತೀರಾ ಮೇಡಮ್ ಇವ್ರಿಗೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ತಾಚೆ ಕೂತೀರಿ. ನಾನು ಅವ್ರು ಕೇಳ್ತೀನಿ, ನಿನಗೆ ಕೆಲಸ ಬೇಕಾ, ಸ್ಯಾಲ್ರಿ ಎಷ್ಟಿದೆ, ನನ್ನ ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ. ನೀನು ಮನೇಲಿ ಏನಾದರೂ ಮಾಡ್ಕೊ, ನನಗೆ ಹೇಳ್ಬೇಡ, ಅಟ್ಲೀಸ್ಟು ನಿನಗೆ ಸಾಲ್ದ ಅಂತ ನಿನಗೇನು ಬೇಕು ನೀನು ನನಗೆ ಹೇಳು. ಸೊ ಐ ಫೀಲ್ ದಟ್ ಕಮ್ಯುನಿಕೇಷನ್, ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಇಟ್ಸ್ ಈಸಿ ಟು ಪುಟ್ ಇಟ್ ಆನ್ ಅದರ್ ಸೆಲ್ಫ್ ಆ್ಯಂಡ್ ಕೈ ತೊಳ್ಕೊಂಡಂಗೆ ಹೋಗಿ ಅವತ್ತು ನೀವೇ ತಾನೇ ಹೇಳಿದ್ರಿ ಕೋರ್ಸ್ ಮಾಡಿದ್ರಿ ಅಂತ, ಇದೇ ತಾನೇ ನೀವು ಹೇಳಿದ ತಾನೆ ಅಂತ ಹೇಳೋದಕ್ಕನ್ನ ಟುಡೇ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ, ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ದ್ಯಾಟ್. ಅಂದರೆ ಗಾಡಿ ನಮ್ಮದು, ಯಾರ್ಯಾರೋ ಓಡಿಸ್ತಾ ಇದ್ದಾರೆ. ಯಾರ್ಯಾರೋ ಯಾಕೆ ಓಡಿಸ್ಬೇಕು? ಕರೆಕ್ಟ್, ನಾವೇ ಓಡಿಸ್ಬೇಕು. ಅದು ಲೈಫು, ನಮ್ಮ ಚಾಯ್ಸು. ಸೊ ಐ ಥಿಂಕ್ ಕ್ಲಾರಿಟಿ, ಕಮ್ಯುನಿಕೇಷನ್, ಪ್ರೆಸೆಂಟೇಷನ್, ಪರ್ಪಸ್, ಕಾಸ್, ರೆಸ್ಪಾನ್ಸಿಬಿಲಿಟಿ, ಆಲ್ ಆಫ್ ಇಟ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್. ದಾರಿ ತೋರಿಸಿದ್ರೆ ಹಿಂಗೆ ಹೋಗ್ಬೇಕಂತ ಅಟ್ಲೀಸ್ಟ್ ಆಮೇಲೆ ಇನ್ನೊಂದು 20 ದಾರಿ ಓಪನ್ ಆಗ್ತಾ ಹೋಗುತ್ತೆ. ವೇಟ್, ಐ ಥಿಂಕ್ 25 to 28 ಆಗೋವರೆಗೂ ಲೈಫ್ನ ನೋಡಿ ಐ ಥಿಂಕ್ ಅಷ್ಟರಲ್ಲಿ ಬುದ್ಧಿ ಬಲಿಯುತ್ತೆ. ಸಾಕಷ್ಟು ಲೈಫ್ ನೋಡ್ತಿದ್ದಂಗೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹೌದು. ಈಗ ನಾನು ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ, ಡೋಂಟ್ ಡಿಸೈಡ್ ಯುವರ್ ಫ್ಯೂಚರ್ thinking of the present situation. Today's situation is different, your future will be different. ನಮಗೆ ಗೊತ್ತಿಲ್ಲದೆ ಇರೋದು ಈ ಸಿಚುವೇಶನ್ ನೋಡ್ಬಿಟ್ಟು, ಓಕೆ ಇವತ್ತು ನನಗೇನು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಬರಲ್ಲ, ನಂಗೆ ಮಾತಾಡೋಕ್ಕೆ ಬರಲ್ಲ, ಈ ಥರ ಅಂದ್ಕೊಂಡು ನಾಳೆ ಫ್ಯೂಚರ್ ನನಗಿಲ್ಲ ಅಂತ ಎಷ್ಟೊಂದು ಜನ ಸುಮ್ಮನೆ ಆಗಿಬಿಡ್ತಾರೆ. ಓಕೆ ಅದಕ್ಕೆ ಬದಲು ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗಿಬಿಡೋಣ, ಏನೋ ತಂದು ಕೊಡ್ತಾರೆ. ಸೇಫ್ ಅದು. ದಟ್ ಈಸ್ ಅಬ್ಸಲ್ಯೂಟ್ಲಿ ನೋ ಅಲ್ವಾ. ನಾನು ಏನು ಗೊತ್ತಿಲ್ಲ ಅದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಮತ್ತು ಇವತ್ತಿನ ಸಿಚುವೇಶನ್ ಈಸ್ ನಾಟ್ ದ ಎಂಡ್. ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ, 10th ಸ್ಟ್ಯಾಂಡರ್ಡ್ಗೆ ನಮ್ಮಮ್ಮ ಅಂದ್ಕೊಂಡವ್ರು, ಇದೊಂದು ವರ್ಷ ಹೆಂಗಾದರೂ ಒಂದು 10th ಮುಗಿಸ್ಬಿಡೆ ಸಾಕು, ಒಂದು ಅಟ್ಲೀಸ್ಟ್ ಇಷ್ಟು ಓದಿದ್ಯಾ ಅಂತ ಹೇಳೋಕ್ಕಿರುತ್ತೆ ಅಂತಲ್ಲ. ಐ ವಾಸ್ ದಟ್ ಬ್ಯಾಡ್ ಇನ್ ಅಕಾಡೆಮಿಕ್ಸ್. 10th ಆಗುತ್ತಾ ಅನ್ನೋಷ್ಟು. ಐ ಕಾಂಟ್ ಇವನ್ ಇಮ್ಯಾಜಿನ್ ಅಲ್ಲ, ಇವತ್ತೊಂದು ಸ್ಕೂಲ್ ನಡೆಸೋಕ್ಕಾಗತ್ತೆ, ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡೋಕ್ಕಾಗತ್ತೆ ಅನ್ನೋಂಥದ್ದು. ಬಿಕಾಸ್ ವಿ ಡೋಂಟ್ ನೋ. ಇವತ್ತೇ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ನಾಳೆ ಏನಿದೆ ನನಗೆ ಅಂತ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ನೋಡಿ. ಹೌದು. ಇಟ್ ಈಸ್ ಲೈಕ್ ಎ ರಿವರ್, ವಿ ಶುಡ್ ಜಸ್ಟ್ ಫ್ಲೋ. ಬಟ್ ಸ್ವಲ್ಪ ನೋಡ್ಕೋಬೇಕು, ಸ್ವಲ್ಪ ಪ್ಲಾನಿಂಗ್ ಈಸ್ ಡೆಫಿನೆಟ್ಲಿ ರಿಕ್ವೈರ್ಡ್. 10 ಹೆಜ್ಜೆ ಕಾಣೋಷ್ಟು ಮಾತ್ರ ಪ್ಲಾನ್ ಮಾಡಿ, ಟೂ ಮಚ್ ಬೇಡ. ಮತ್ತೆ ಹಾಗಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡೋದು, ಸೂಸೈಡ್ ಮಾಡ್ಕೊಂಡ್ಬಿಡೋದು, ಎಷ್ಟು ನಂಬರ್ಸ್ ಇದೆ ಆ ಥರದ್ದು. ಐ ಸ್ಪೀಕ್ ಟು ಸೋ ಮೆನಿ ಸ್ಟೂಡೆಂಟ್ಸ್ ಲೈಕ್ ದ್ಯಾಟ್. ಅದಕ್ಕನ್ನ ಎಷ್ಟು ಕಲ್ಟ್ಗಳಿದೆ ಮಿಸ್ಗೈಡ್ ಮಾಡೋದಕ್ಕೆ, ಮಿಸ್ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಾನು ಅದನ್ನೇ ಹೇಳಿದ್ದು, ದೇ ಆರ್ ಎಟ್ ರಿಸ್ಕ್. ವಿ ಹ್ಯಾವ್ ಟು ಡೆಫಿನೆಟ್ಲಿ ಪ್ರೊಟೆಕ್ಟ್ ದೆಮ್. ದೇ ಹ್ಯಾವ್ ಲಾಟ್ ಆಫ್ ಎನರ್ಜಿ, ಇಂಟೆಲಿಜೆನ್ಸ್. ಜಸ್ಟ್ ಒಂದು ಡ್ಯಾಮ್ ಕಟ್ದಂಗೆ ಚಾನಲೈಸ್ ಮಾಡಬೇಕಷ್ಟೇ ಅವ್ರಿಗೆ ಎನರ್ಜಿನ. ದೇ ಆರ್ ಅಮೇಝಿಂಗ್.